ಆತ್ಮೀಯ H16 ನ್ಯೂಸ್ ವೀಕ್ಷಕರೇ, ನಾನು ನಿಮ್ಮವ MI ಅಥವಾ ಮಲ್ಲಪ್ಪ ಜೋತವರು. ಹೆಚ್ಚುವರಿ ಶಿಕ್ಷಕರ ಪತ್ತೆಗೆ PTR ಪರಿಷ್ಕರಣೆ ಅನ್ನೊಂದು ಟೈಟಲ್ ಉಳ್ಳಂಥ ಒಂದು ಲೇಖ ಅಥವಾ ಒಂದು ವರದಿ. ಅಂದ್ರೆ ಮರು ಹೊಂದಾಣಿಕೆ ಮಾಡುವಂಥದ್ದು ಮಕ್ಕಳ ಮತ್ತು ಶಿಕ್ಷಕರ ಅನುಪಾತದ ನೆಲೆಗಟ್ಟಿನಲ್ಲ, ವಿದ್ಯಾರ್ಥಿಗಳು ಮತ್ತು ಶಿಕ್ಷಕರ ಅನುಪಾತದಲ್ಲೇ ಹೊಂದಾಣಿಕೆ ಮಾಡೋದು ಅಂತ. ಯಾವ ಸ್ಕೂಲ್ಗಳಲ್ಲೇ ಮಕ್ಕಳು ಕಡಿಮೆ ಇದ್ದಾರೋ ಹೆಚ್ಚುವರಿ ಇದ್ದಂಥ ಶಿಕ್ಷಕರನ್ನ ಇನ್ನೊಂದು ಕಡೆ ಟ್ರಾನ್ಸ್ಫರ್ ಮಾಡುವಂಥದ್ದು. ಹಿಂಗೆ ಆಲ್ರೆಡಿ 10,000 ಶಿಕ್ಷಕರನ್ನು ಟ್ರಾನ್ಸ್ಫರ್ ಮಾಡಿದಾರ ಅನ್ನುವಂಥ ನ್ಯೂಸ್ಗಳಿದ್ದಾವೆ. ಇದರ ಅರ್ಥ ಏನಪ್ಪ ಅಂತಂದ್ರೆ, ಈ ಹಳ್ಳಿಗಾಡಿನ ಗ್ರಾಮ ಮಟ್ಟದಲ್ಲಿರುತ್ತಿರುವಂಥ ಶಾಲೆಗಳನ್ನು ಮುಚ್ಚಾಕುವಂಥದ್ದು ಅಂತ. ಯಾಕೆ ನಮ್ಮ ರಾಜ್ಯದಲ್ಲೇ ಇವತ್ತಿನವರೆಗೆ ಒಂದು ಸರ್ವೆ ಪ್ರಕಾರ, ಅದರಲ್ಲೂ ಶಿಕ್ಷಣ ತಜ್ಞರು ಹೇಳುವಂಗೆ 260,000 ಶಿಕ್ಷಕರನ್ನು ನೇಮಿಸ್ಕೋಬೇಕಾಗಿದೆ ಪ್ರಾಥಮಿಕ ಮತ್ತು ಮಾಧ್ಯಮಿಕ ಶಾಲೆಗಳಲ್ಲಿ 60,000. ಆದರೆ ಹೆಚ್ಚುವರಿ 10,000 ಇದ್ದಾರೆ. ಹೆಂಗೆ ಅಂದ್ರೆ, ಎಲ್ಲೆಲ್ಲಿ ವಿದ್ಯಾರ್ಥಿಗಳು ಕಡಿಮೆ ಇದ್ದಾರೋ ಅಲ್ಲಿಂದ ಈ ಶಿಕ್ಷಕರು ಎತ್ತಂಗಡಿ ಮಾಡಿ ಬೇರೆ ಟ್ರಾನ್ಸ್ಫರ್ ಮಾಡಿ 10,000 ವಿದ್ಯಾರ್ಥಿಗಳು ಶಿಕ್ಷಕರನ್ನು ಹೆಚ್ಚಿಗೆ ಅಲ್ಲಿ ಕಳಿಸಿದ್ದಾರೆ ಅನ್ನುವಂಥ ವಾರ್ತೆ ಏನು ಹೇಳ್ತದಪ್ಪ ಅಂದ್ರೆ, ಹಳ್ಳಿಗಳ ಮಟ್ಟದಲ್ಲಿ ಶಿಕ್ಷಣ ಬೆಳಿಬಾರ್ದೇನೋ ಅನ್ನುವಂಥ ಮಾತು. ಯಾಕೆಂದರೆ 60,000 ಕೊರತೆಗಳಿದ್ದಾವೆ. ಅದೇ ಹೆಂಗೆ ಕಲಿಸ್ತಾರಪ್ಪ? ಇಲ್ಲಿ ಒಂದೊಂದು ಏನಪ್ಪ ತರಗತಿ, ಅಥವಾ ಇಟ್ ಮೀನ್ಸ್ ಹಳ್ಳಿಗಳಲ್ಲೇ ಒಂದು ತರಗತಿಗೆ ಒಬ್ಬ ಶಿಕ್ಷಕನು 2 ಶಿಕ್ಷಕರು ನೇಮಿಸುವಂಥ ಅನಿವಾರ್ಯತೆಗಳು ಬಂದಿದ್ದಾವೆ. ಅಥವಾ 2 ತರಗತಿ ಕಲಿಸುವಂಥ ಅನೇಕ ಶಾಲೆಗಳಿದ್ದಾವೆ. ಯಾಕಪ್ಪ ಈ ಶಿಕ್ಷಕರು ನೇಮಿಸ್ತಾ ಇಲ್ಲ? ಎಷ್ಟು ಬೇಕಾಗಿದೆ? ಯಾಕೋ ವಿದ್ಯಾರ್ಥಿಗಳು ಮತ್ತು ನೆಕ್ಸ್ಟ್ ಇಯರ್ ಬರ್ಬೋದಲ್ಲ ಆ ಭಾಗದಲ್ಲೇ, ಯಾಕೆ ಬಂದ್ ಮಾಡ್ತಾ ಇದ್ದಾರೆ ಅವರನ್ನು? ಇದು ಒಂದು ರೀತಿ ಅವೈಜ್ಞಾನಿಕ ಅನ್ನುವಂಥ ಮಾತನ್ನು ಶಿಕ್ಷಣ ತಜ್ಞರು ಹೇಳ್ತಾ ಇದ್ದಾರೆ. ಒಬ್ಬ ವ್ಯಕ್ತಿ 10 ಹುಡುಗರಿರಲಿ, 20 ಇರಲಿ, 30 ಇರಲಿ, ಲೆಕ್ಕ ಮಾಡ್ತಾ ಇರ್ತಾರೆ ಅವರು. ಲೆಕ್ಕದ ಪ್ರಕಾರ ಏನಪ್ಪ ಅಂತಂದ್ರೆ, ವಿಶೇಷವಾಗಿ ಇಲ್ಲಿ 10,000 ಶಿಕ್ಷಕರು ಹೆಚ್ಚಾಗಿದ್ದಾರೆ, ಅವ್ರು ಬೇರೆಗಳು ಹಾಕಿದ್ರು ಅಂತ ಹೇಳ್ತಾ ಇದ್ದಾರೆ ನಮ್ಮ ಶಿಕ್ಷಣ ಇಲಾಖೆ ಆಯುಕ್ತ ತ್ರಿಲೋಕ್ ಚಂದ್ರ ಅನ್ನುವಂಥವ್ರು. ಅದಕ್ಕೆ ಸುಮಾರು 10,000 ಹೆಚ್ಚುವರಿ ಶಿಕ್ಷಕರ ಪಟ್ಟಿ ರಚಿಸಲಾಗಿದೆ. ವಿದ್ಯಾರ್ಥಿಗಳು ಹೆಚ್ಚಿರುವ ಶಾಲೆಗಳಿಗೆ ಇವರನ್ನು ವರ್ಗಾವಣೆ ಮಾಡಲಾಗುವುದು. ಎಲ್ಲಿ ವಿದ್ಯಾರ್ಥಿ ಹೆಚ್ಚದಲ್ಲ ಇವ್ರನ್ನ ಟ್ರಾನ್ಸ್ಫರ್ ಮಾಡ್ತೀವಿ. ವಿದ್ಯಾರ್ಥಿ ಹಿತದೃಷ್ಟಿಯಿಂದ ಕೈಗೊಂಡ ನಿರ್ಧಾರ ಇದಾಗಿದೆ. ಹಾಗಾದ್ರೆ ಈಗ ಹುಡುಗರು ಕಡಿಮೆ ಇದ್ದು ಅಂತ ವಿದ್ಯಾರ್ಥಿಗಳು ಕಡಿಮೆ ಇದ್ದರೆ ಟ್ರಾನ್ಸ್ಫರ್ ಮಾಡಿಬಿಟ್ರಿ, ಅದು ಬೆಳೆದು ಹೆಂಗಲ್ಲೇ ಅಲ್ಲೇ ಅದರಲ್ಲಿ ಹೊಡೆದು ಬಿಡುವುದಿಲ್ಲ ಎಜುಕೇಷನ್ಗೆ. ಮುಖ್ಯವಾಗಿ ಕಡಿಮೆ ಇದ್ದರೆ 60,000 ಶಿಕ್ಷಣ ತುಂಬಬೇಕು ಅಂತೇಳಿ ಒಂದು ನೋಡ್ಗಳು ಹೇಳ್ತಾರೆ. ಮತ್ತು ಇಲ್ಲಿ ನೋಡಿದ್ರೆ ಹೆಚ್ಚಾಗೈತಿ ಸಾಕು ಅನ್ನೋಂಗೆ ಮಾತಾಡ್ತೀರಿ. ಮತ್ತು ಇನ್ನೊಂದು ಕಡೆ ಮತ್ತೊಂದು ಕಡೆ ಅತಿ ಶಿಕ್ಷಕರನ್ನು ತೊಗೊಳ್ತೀರಿ. ಅತಿ ಶಿಕ್ಷಣ ತೊಗೊಂಡು ಪಾಪ ಅವ್ರ ಪೇಮೆಂಟು ಸರಿಯಾಗಿ ಇರೋದಿಲ್ಲ. 3 ತಿಂಗಳು 6 ತಿಂಗಳು ಒಮ್ಮೆ ಅವ್ರು ಕಲಿಸುವ ಅವ್ರ ಬಡತನಕ್ಕೆ ಕಲಿಸುವ ಒಂದು ಹುಮ್ಮಸ್ಸು ಸಹಿತ ಕಡಿಮೆ ಆಗುವಂಥದ್ದು. ಹೀಗಾಗಿ ಒಟ್ಟಾರೆಯಾಗಿ ಎಲ್ಲರೂ ಈ ಅಧಿಕಾರಶಾಹಿ ಜನ ಕೊಡ್ಕೊಂಡು ತಮಗೆ ಹೆಂಗೆ ಬೇಕು ಹಂಗೆ, ತಮಗೆ ಅನುಕೂಲ ಬೇಕು ಹೆಂಗೆ ಅದು ಮಾಡ್ತಾ ಹೋಗ್ತಾರೆ. ಸರ್ಕಾರ ನಾವು ಉಳಿತಾಯ ಮಾಡಿಕೊಟ್ಟಿವಿ. ಸರ್ಕಾರ ಉಳಿತಾಯ ಮಾಡೋದಲ್ಲ, ಇಲ್ಲಿ ವಿದ್ಯಾರ್ಥಿಗಳ ಭವಿಷ್ಯ ನಿರ್ಮಾಣ ಮಾಡಬೇಕಾಗಿದೆ. ಎಲ್ಲರೂ ಶಿಕ್ಷಣ ಸಿಗಬೇಕಾಗಿದೆ. ಪ್ರಾಥಮಿಕ ಮತ್ತು ಮಾಧ್ಯಮಿಕ, ಅದ್ರ ಜೊತೆ ಪ್ರೌಢ ಶಿಕ್ಷಣ ಸಿಗಬೇಕಾಗಿದೆ. PUC ಮಟ್ಟದ್ದು ಆಯಿತು, ಹೈಯರ್ ಎಜುಕೇಷನ್ ಆಯಿತು, ಎಲ್ಲರೂ ಸಿಗಬೇಕಾಗಿದೆ. ಇಂಥ ಸಂದರ್ಭದಲ್ಲಿ ಇನ್ನೂ 60,000 ಶಿಕ್ಷಕರು ಕೊರತಿರುವುದ 10,000 ಹೆಚ್ಚದವ್ರದ್ದು ಹೆಂಗಿದೆ, ಯಾವ ಲೆಕ್ಕ ಅಂತ. ಇದರ ಅರ್ಥ ಇಷ್ಟ, ಗ್ರಾಮೀಣ ವಲಯದಲ್ಲೇ ಗುಡ್ಡಗಾಡ ಪ್ರದೇಶಗಳಲ್ಲೇ ಅಲ್ಲಿ ಮಕ್ಕಳು ದೂರಿಂದ ಬರ್ತಿರ್ತಾರೆ. 10 ಕಿಲೋಮೀಟ್ರ್, 2 ಕಿಲೋಮೀಟ್ರ್, 5 ಕಿಲೋಮೀಟ್ರ್ ಮೇಲೆ ಬರ್ತಿರ್ತಾರೆ. ಅಲ್ಲಿ ಮಕ್ಕಳ ಸಂಖ್ಯೆ ಕಡಿಮೆ ಇರ್ತದೆ. ಅಲ್ಲಿ ತೆಗೆದು ಇಲ್ಲಿ ಮಾಸ್ತರ್ ಹಾಕಿಬಿಟ್ರೆ ಮುಂದೆ ಇನ್ನೊಮ್ಮಿಗೆ ಅಲ್ಲಿ ಹೋಗೋದಕ್ಕೆ ಯಾರೂ ಒಪ್ಪೋದಿಲ್ಲ. ಹೀಗಾಗಿ ಅಲ್ಲಿ ಶಿಕ್ಷಣ ಏನಾಗಿಬಿಡುತ್ತಪ್ಪ ಅಂದ್ರೆ, ಭಾಗದ ಶಿಕ್ಷಣ ಕುಂಠಿತ ಆಗ್ತಾ ಹೋಗ್ತಾ ಇದ್ದಾವೆ. ಎಲ್ಲ ಮಕ್ಕಳಿಗೆ ಸಮಾನ ಶಿಕ್ಷಣ ಸಿಗ್ತಾ ಇಲ್ಲ, ಯೋಗ್ಯ ಶಿಕ್ಷಣ ಸಿಗ್ತಾ ಇಲ್ಲ. ಇದರಿಂದ ಸ್ಪಷ್ಟ ಆಗುವಂಥ ವಿಷಯ ಆಗಿದೆ ಅಂತ. ಅದಕ್ಕೆ ಏನು ಈಗಾಗಲೇ ಹೆಚ್ಚುವರಿ ಶಿಕ್ಷಕರನ್ನು ಪತ್ತೆ ಮಾಡಿಸಲು PTR ಪರಿಷ್ಕರಣೆ ಮಾಡಿ ಈಗಾಗಲೇ 10,000 ಮಂದಿನ ಬೇರೆ ಬೇರೆ ಕಳಿಸುವಂಥ ಪ್ರಯತ್ನವನ್ನು ನಮ್ಮ ಶಿಕ್ಷಣ ಇಲಾಖೆ ಮಾಡ್ತಾ ಇದ್ದಂತೆ. ಅದರಲ್ಲೇ 1 ರಿಂದ 11 ವಿದ್ಯಾರ್ಥಿಗೆ ಒಬ್ಬ ಶಿಕ್ಷಕ ಎಂಬ PTR ಹಾಗೆ ಉಳಿಸಲಾಗಿದೆ. 1 ರಿಂದ 11 ಮಂದಿ ಇದ್ರಪ್ಪ ಅಂದರೆ ಒಬ್ಬ ಶಿಕ್ಷಕ ಅನ್ನೋಂಗೇನೋ ಮಾಡಿದಾರಂತ. ಮತ್ತು 1 ರಿಂದ 7ನೇ ತರಗತಿವರೆಗಿನ ಶಾಲೆಗಳಲ್ಲಿ ಹಿಂದೆ ಮುಖ್ಯೋಪಾಧ್ಯಾಯರು ಸೇರಿ 5 ಹುದ್ದೆಗಳನ್ನು ನಿಗದಿಪಡಿಸಲಾಗಿತ್ತು. 7ನೇ ತರಗತಿ ಕ್ಲಾಸ ಅಲ್ಲೇ 5 ಮಂದಿ. ಅದು ಹೆಂಗೆ ರೀ? ಭಾಳ ಮುಖ್ಯೋಪಾಧ್ಯಾಯರು ಹುಡುಗರು 6 ಮಂದಿ ಆದರು, ಕ್ಲಾಸ್ 7 ಇದ್ದಾವ. ಅಲ್ಲೇ ಸಬ್ಜೆಕ್ಟ್ ವೈಸ್ ರೊಟೇಟ್ ಮಾಡ್ತೀವಿ ಅನ್ನುವಂಥ ಮಾತಾಡ್ತಾರೆ. ಆದರೆ ಇದನ್ನೇ ನಾವು ಬೇಡ ಅನ್ನುವಂಥದ್ದು. ಯಾಕಂತಂದ್ರೆ ಎಲ್ಲರಿಗೂ ಶಿಕ್ಷಣ ಬೇಕಾಗಿದೆ. ಆದರೆ ಈ ಒಂದು ಕಾರಣಕ್ಕಾಗಿ ಅನೇಕ ಹಳ್ಳಿಗಳ ಕಡೆ ಗ್ರಾಮಗಳ ಕಡೆ ಇವತ್ತಿನ ಮಾಸ್ತರ್ಗಳ ಸಹಿತ ಹೆಚ್ಚು
ಅಥವಾ ಶಿಕ್ಷಕರು ಹೆಚ್ಚಿಗೆ ಹೋಗ್ತಾ ಇಲ್ಲ, ಶಿಕ್ಷಕಿಯರು ಹೆಚ್ಚಿಗೆ ಹೋಗ್ತಾ ಇಲ್ಲ. ಆದಷ್ಟು ಸಿಟಿ ಮಟ್ಟದಲ್ಲೂ ತಾಲೂಕು ಮಟ್ಟದ ಟ್ರಾನ್ಸ್ಫರ್ ಮಾಡಿಕೊಂಡು ಬಿ ಇ ಅವ್ರನ್ನ ಹಿಡ್ಕೊಂಡು ಅದು ಮತ್ತೆ ಹಿಡ್ಕೊಂಡು ಅಧಿಕಾಶ ಹಿಡ್ಕೊಂಡು ಅಲ್ಲೇ ಸುತ್ತ ಹಾಕ್ತಾ ಇರ್ತಾರೆ ಶಿಕ್ಷಕರು. ಇನ್ನು ಅನಿವಾರ್ಯವಾಗಿ ಪಾಪ ಶಿಕ್ಷಕರು ಹೋಗ್ತಾ ಇರ್ತಾರೆ, ಇಲ್ಲಂತಲ್ಲ. ಆದರೆ ಅವ್ರು ಕಲಿಸೋದು ಗುಣಮಟ್ಟ ಯಾವ ಮಟ್ಟಕ್ಕದ ಅನ್ನುವಂಥ ಸತಿ ಇವತ್ತು ಪ್ರಶ್ನೆಗಳಿದ್ದಾವೆ. ಹೀಗಾಗಿ ನಮ್ಮ ಶಿಕ್ಷಣ ತಜ್ಞರು ಹೇಳ್ತಾ ಇದ್ದಾರೆ, ಅದರಲ್ಲೂ ಮುಖ್ಯವಾಗಿ ನಿರಂಜನ ಆರಾಧ್ಯ ವಿ ಪಿ ಅನ್ನುವಂಥವ್ರು ಶಿಕ್ಷಣ ತಜ್ಞರು ಇದೇನು ಮಾಡ್ತಾ ಇದ್ದಾರೆ, ಹೆಚ್ಚುವರಿ ಶಿಕ್ಷಕರನ್ನ ಎಲ್ಲೂ ಟ್ರಾನ್ಸ್ಫರ್ ಮಾಡುವಂಥ ಒಂದು ಪದ್ಧತಿ ಬೇರೆ ಕಡೆ ಕಳಿಸುವಂಥ ಪದ್ಧತಿ ತಪ್ಪದ. ಇದಾಗಬಾರ್ದು. ಎಲ್ಲ ಕಡೆ ಶಿಕ್ಷಣ ಹಬ್ಬಬೇಕಾಗಿದೆ, ಎಲ್ಲ ಮಕ್ಕಳು ಶಿಕ್ಷಣ ಬೇಕಾಗಿದೆ. ಎಷ್ಟು ತರಗತಿ ಇರ್ತಾರೋ ಆ ತರಗತಿಗೆ ಒಬ್ಬೊಬ್ಬ ಟೀಚರ್ ಇಡುವಂಥದ್ದು, ಅದು ಪ್ರಾಥಮಿಕ ಹಂತದಲ್ಲೇ. ಮತ್ತು 30 ವಿದ್ಯಾರ್ಥಿ ಒಬ್ಬ ಶಿಕ್ಷಕರಿದ್ದರೆ ಇನ್ನೂ ಉತ್ತಮ. ಯಾಕಂದ್ರೆ ಒಂದು ಕ್ವಾಲಿಟಿ ಎಜುಕೇಷನ್ ಕೊಡಬೇಕಾಗಿದೆ, ಕ್ವಾಂಟಿಟಿ ಅಲ್ಲ, ಕ್ವಾಲಿಟಿ. ಮತ್ತು ಎಲ್ಲರೂ ಹೋಗಿ ಮುಟ್ಟಬೇಕಾಗಿದೆ ಶಿಕ್ಷಣ ಅಂದಾಗ ನಾವು ಯಾರಿಗೆ ಟ್ಯಾಕ್ಸ್ ಕಟ್ತೀವಪ್ಪ, ನಮಗಾಗಿ ನಮ್ಮ ಸಲುವಾಗಿ ನಮ್ಮ ಮಕ್ಕಳ ಸಲುವಾಗಿ ನಮ್ಮ ಭವಿಷ್ಯವಾಗಿ ಕಟ್ತಾ ಇರ್ತೀವಿ. ಆ ಟ್ಯಾಕ್ಸು ಇಲ್ಲಿ ಯಾಕೆ ಪ್ರಯೋಗ ಆಗಬಾರ್ದು, ಉಪಯೋಗ ಆಗಬಾರ್ದು. ಎಲ್ಲರೂ ಶಿಕ್ಷಣ ಸಿಗುವಂಥ ವ್ಯವಸ್ಥೆ ಯಾಕೆ ಆಗಬಾರ್ದು. ಹಳ್ಳಿಗಾಡು ದೂರ ಹಳ್ಳಿಯಿಂದ ಕಾಡಿನ ಬರೋದು ಮಕ್ಕಳು ಅಲ್ಲಿ ಏನೋ 8 ಬರಲಿ 10 ಜನ ಬರಲಿ, ಒಂದು ಕ್ಲಾಸ್ಗೆ 10-20 ಜನನೇ ಇರಲಿ, ಅಲ್ಲಿ ಶಿಕ್ಷಕರು ನೇಮಿಸಿ, ಪ್ರತಿಯೊಂದು ಕ್ಲಾಸ್ ಶಿಕ್ಷಕರು ನೇಮಿಸಿ ಮುಂದೆ ಹೆಚ್ಚಾಗ್ತಾ ಹೋಗ್ತದಲ್ಲ ದಿನ ಹೋದಾಗ. ಆಸಕ್ತಿ ಹುಟ್ಟುವಂಗೆ ಮಾಡಿ ಎಲ್ಲರೂ ಕಲಿಯುವಂಥ ವ್ಯವಸ್ಥೆ ಮಾಡಿದ್ರಪ್ಪ ಅಂದರೆ ಈ ಒಂದು ವ್ಯವಸ್ಥೆ ಬಂದಾಗ ಸಾಧ್ಯದ ಅಂತೇಳಿ. ಹೀಗಾಗಿ ಇನ್ನೂ 60,000 ಶಿಕ್ಷಕ ಕೊರತೆ ಇದ್ದರೂ ಸಹಿತ ಹೆಚ್ಚುವರಿ ಶಿಕ್ಷಕರನ್ನು ಮುಂದೆ ಮಾಡಿಕೊಂಡು ಅದರ ಜೊತೆ ಇನ್ನೊಂದಿಲ್ಲಪ್ಪ ಅಂದರೆ ಅತಿ ಶಿಕ್ಷಕರನ್ನು ಮತ್ತೆ ನೇಮಿಸಿಕೊಂಡು ಇವತ್ತು ಶಿಕ್ಷಣ ರಂಗವನ್ನು ನಾವು ಅಧ್ವಾನಕ್ಕೆ ಕಳಿಸ್ತಾ ಇದ್ದೀವಿ ಅಂತೇಳಿ ನಾವು ಈ ಸಂದರ್ಭದಲ್ಲಿ ಅತ್ಯಂತ ನೋವಿಂದ ಹೇಳಬೇಕಾಗ್ಯದಂತೆ. ಅದಕ್ಕಿಂತಲೂ ನಾವು ಪೇಮೆಂಟ್ ಲೋವರ್ ಕೆ ಜಿ ಇರ್ಬೋದು, ಅಪ್ಪರ್ ಕೆ ಜಿ ಇರ್ಬೋದು, ಅಥವಾ ಪ್ರಾಥಮಿಕ ಶಾಲೆಗಳಿರ್ಬೋದು, ಅಥವಾ ಅದರ ನಂತರದಲ್ಲಿ ಮಾಧ್ಯಮಿಕ ಶಾಲೆಗಳಿರ್ಬೋದು, ಹೈಯರ್ ಎಜುಕೇಷನ್ ಇರ್ಬೋದು, ಇಲ್ಲಿ ನಾವು ಒಂದಿಷ್ಟು ಪೇಮೆಂಟ್ ಕಡಿಮೆ ಇಟ್ಟರು ಸಹಿತ ಪ್ರತಿ ವರ್ಗಕ್ಕೂ ಒಬ್ಬ ಟೀಚರು 30 ವಿದ್ಯಾರ್ಥಿಗಳು ಒಂದು ವರ್ಗ ಮಾಡಿದ್ರೆ ಒಂದು ಇನ್ನೊಮ್ಮೆ ವೈಜ್ಞಾನಿಕವಾಗಿ ಅದನ್ನು ಚಿಂತನೆ ಮಾಡಿದ್ರೆ ಇನ್ನೂ ಎಷ್ಟು ಬೇಕಪ್ಪ ಅಷ್ಟೆಲ್ಲ ಟೀಚರ್ನ ಮಾಡಿ ಅವ್ರಿಗೆ ಕ್ಲಾಸ್ ರೂಮ್ ಮಾಡಿಕೊಟ್ರಪ್ಪ ಅಂದ್ರೆ ಅಟ್ಲೀಸ್ಟ್ ಮೆಕಾಲೆ ಹೇಳಿದಂಥ ಒಂದು ಶಿಕ್ಷಣ ಕ್ಲರ್ಕ್ಗಳು ತಯಾರು ಮಾಡೋದ್ರೆ ಅಟ್ಲೀಸ್ಟ್ ಆಗಲಿ ಅಂತ. ಯಾಕಂದ್ರೆ ಅದು ತಯಾರು ಮಾಡ್ಲಿಕ್ಕೆ ಹೋಗಿ ಇವತ್ತು ನಮ್ಮ ಸಾಕಷ್ಟು ಕ್ರಾಂತಿ ಆಗಿದೆ, ನಮ್ಮ ಶಿಕ್ಷಣದಲ್ಲೇ ಬದಲಾವಣೆ ಆಗ್ಯದ. ವೈಜ್ಞಾನಿಕ ಚಿಂತನೆ ಬಂದರೆ, ವೈಚಾರಿಕತೆ ಬಂದದ. ಮೆಕಾಲೆ ಹೇಳೋ ಕ್ಲರ್ಕನ್ನು ತಯಾರು ಮಾಡೋಕೆ ಅವ್ರು ಮಾಡಿದರು, ಆದರೆ ಅದೇ ಅವರ ಬ್ರಿಟಿಷರ ಜಯಿಸ್ಬಿಟ್ಟು ಹೋಗೋದು ದೊಡ್ಡ ಕಾರಣ ಅಂತ ಅನ್ನೋದನ್ನು ನಾವು ಇವತ್ತು ಎಲ್ಲ ಗಳಲಿಕ್ಕೆ ಸಾಧ್ಯ ಇಲ್ಲ. ಹೀಗಾಗಿ ವಿದ್ಯಾರ್ಥಿಗಳು 30 ವಿದ್ಯಾರ್ಥಿಗಳು ಒಂದು ಕ್ಲಾಸ್ ಆಗುವಂಥದ್ದು ಅವರು ಕಡಿಮೆ ಇರಲಿ, ಅಷ್ಟರೊಳಗೆ ಯಾರು ಬರ್ತಾರೆ ಕ್ಲಾಸ್ ಹಿಡ್ಕೊಂಡು ಹೋಗೋದು ಯೋಗ್ಯ. ಮತ್ತು 2-3 ಕ್ಲಾಸ್ ಒಬ್ಬ ಟೀಚರು, 2 ಕ್ಲಾಸ್ ಒಬ್ಬರು, 3 ಕ್ಲಾಸ್ಗೆ ಇಬ್ಬರು ಮಾಡೋದಕ್ಕಿಂತಲೂ ಪ್ರತಿ ಕ್ಲಾಸ್ಗೂ ಒಬ್ಬ ಟೀಚರ ಮ್ಯಾಕ್ಸಿಮಮ್ ಎಷ್ಟು ಅನ್ನೋದು ಮುಖ್ಯ ಅದ. ಅಲ್ಲಿ ಒಬ್ಬ ವ್ಯಕ್ತಿಯನ್ನು ತಯಾರು ಮಾಡೋದು ಶಿಕ್ಷಣ. ಆ ಶಿಕ್ಷಕರಲ್ಲಿ ಎಷ್ಟು ಮ್ಯಾಕ್ಸಿಮಮ್ ಇರ್ತಾರೆ ಅವ್ರ ಕಡೆಯಿಂದ ಅಷ್ಟು ಕೆಲಸ ತೊಗೊಳ್ಳುವಂಥ ಒಂದು ವ್ಯವಸ್ಥೆ ನಿರ್ಮಾಣ ಮಾಡಿದ್ರೆ ಇಲ್ಲೇ ಒಂದು ಹೊಸಾದ ಏನೋ ಪ್ರಗತಿ ಆಗ್ಬೋದು. ಇಲ್ಲಾಂದರೆ ಇದು ಇದೇ ರೀತಿಲ್ಲ. ಈಗ ನೋಡಿ 10,000 ಮಂದಿ ಎಕ್ಸಸ್ ತೋರಿಸಿದ್ದಾರೆ ಇವರು. ಆ ಎಕ್ಸಸ್ ಹೆಚ್ಚುವರೆಯಾಗಿ ತೋರಿಸಿದ್ರೆ ಬೇರೆ ಬೇರೆ ಟ್ರಾನ್ಸ್ಫರ್ ಮಾಡ್ತಾರೆ. ಮತ್ತು ಅಲ್ಲಿ ಖಾಲಿಯಲ್ಲಿ ಇರ್ತಾವೆ, ಆಗಟ್ಟಿನೋ ಅತಿಥಿ ಉಪನ್ಯಾಸಗಳು ತೊಗೊಳ್ತಾರೆ, ಮತ್ತು ಬಂದ್ ಮಾಡ್ತಾರೆ. ಇವು ನಡೆಯೋಕ್ಕೆ ಸಾಧ್ಯತೆಗಳು ಹೆಚ್ಚಿದ್ದಾವೆ. ಅದಕ್ಕೆ ಈ ದಿಶೆಯಲ್ಲಿ ಇನ್ನಷ್ಟು ನಮ್ಮ ಮಧು ಬಂಗಾರಪ್ಪನವರು ಮುತುವರ್ಜಿ ವಹಿಸಿ ಎಲ್ಲರೂ ಶಿಕ್ಷಣ ಸಿಗುವಂಥ ಒಂದು ವ್ಯವಸ್ಥೆ ತರೋದಕ್ಕಾಗಿ ಒಂದು ಮುಖ್ಯಮಂತ್ರಿಗಳ ಜೊತೆ ಚರ್ಚೆ ಮಾಡಿಕೊಂಡು ಒಂದು ಈ ಸಮಸ್ಯೆಗೆ ಪರಿಹಾರ ಹುಡುಕಬೇಕು. ಜೊತೆಗೆ 60,000 ಪೋಸ್ಟ್ಗಳೆಲ್ಲ ತುಂಬಿಕೊಳ್ಳುವಂಥ ಒಂದು ಸಾಹಸ ಮಾಡಬೇಕಂತ ಹೇಳ್ತಾ, ಇದು ನಿಮಗೆ ಲೈಕ್ ಆಗಿರ್ಬೋದು. ಲೈಕ್ ಮಾಡಿ, ಶೇರ್ ಮಾಡಿ, ಕಾಮೆಂಟ್ ಮಾಡಿ, ಜೊತೆಗೆ ಸಬ್ಸ್ಕ್ರೈಬ್ ನಿಲ್ಲಿಸಬೇಡ್ರಿ. EH16 ನ್ಯೂಸ್ ಅರ್ಥಾತ್ ಹೇ ಸೀತಾರಾಮ ಸತ್ಯದ ಕೈಗೊಂಡು ವಂದನೆಗಳು.